ನಮಸ್ಕಾರ ಕರ್ನಾಡು. ನೀವು ನೋಡ್ತಾ ಇದ್ದೀರಾ ಸುಮಂತ್ ಆಲ್ ಇನ್ ಒನ್ ಚಾನಲ್. ಹಾಯ್, ಎಲ್ಲ ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ಬೆಟ್ಟದಲ್ಲಿ ನಾನು ಮುಡಿಯಿತ್ತು, ಅದಕ್ಕೋಸ್ಕರ ಮಲೆಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ದೊಡ್ಡಮ್ಮನೆಗೆ ಕರ್ಕೊಯ್ತೀನಿ ಅಂದರು, ಹೋಗಿ ಬರ್ತಾಯಿದ್ರು. ಅವಾಗ ಹೋಗ್ಬೇಕಾದ್ರೆ ಇವಾಗಲೇ ಬೆಟ್ಟದ ಹತ್ರ ತಲುಪಿದ್ವಿ ನೋಡಿ. ಈಗ ಬೆಟ್ಟನೇ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಿರೋದೇ ಬೆಟ್ಟ. ಅದಕ್ಕೋಸ್ಕರ ಮಲೆಮಹದೇಶ್ವರನ ಬೆಟ್ಟದ ವಿಗ್ರಹ ಅಲ್ಲಿ ನೋಡಿ, ಸ್ಟ್ಯಾಚು ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಆಗಲೇ ತಲುಪ್ದು. ಮಲೆಮಹದೇಶ್ವರನ ಬೆಟ್ಟದ ಹತ್ರ ಬಂದು ಇಳಿದುಕೊಂಡು ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು, ಅದಾದಮೇಲೆ ಬೆಟ್ಟದಿಂದ ಬಸ್ ಸ್ಟಾಪಿಂದ ದೇವಸ್ಥಾನದ ಹತ್ರ ಹೋಗ್ತಿದ್ದೋ. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಸಿಗಾಕೊಂಬಿಟ್ಟ. ಹೋಗತ್ತಿಗೆ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಧೂಪ ಹಾಕ್ಬಿಟ್ಟು ಮುಡಿ ಕೊಡೋಕೆ ಹೋದ. ಮುಡಿ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಮುಡಿ ಕೊಟ್ಬಿಟ್ಟು ರಿಟರ್ನ್ ಆಗಿ ಅಲ್ಲೇ ಜಾಯ್ನ್ ಆದೋ ಕ್ಯೂ ಒಳಗೆ ಜಾಯ್ನ್ ಆಗಿ ಒಳಗಡೆ ದೇವಸ್ಥಾನದೊಳಗೆ ಹೋಗ್ತಾಯಿದ್ವಿ. ಅಲ್ಲೇ ಲೈನಲ್ಲಿ ಫಾರ್ಮ್ ಮಾಡ್ಕೊಂಡು ಹಂಗೆ ಒಳಗಡೆ ಹೋಗ್ತಾಯಿದ್ದೀವಿ. ಹೋಗ್ಬೇಕಾರೆ ಸುಮ್ಮನೆ ಆ ಕಡೆ ಈ ಕಡೆ ನೋಡಿಕೊಂಡು ನಾವು ಅಣ್ಣಂದು ಒಂಚೂರು ಇದು ಮಾಡ್ಕೊಂಡು, ಅದಾದಮೇಲೆ ನಾನು ಮುಡಿ ಮಾಡಿಸಿದ್ನಲ್ಲ, ಅದಕ್ಕೋಸ್ಕರ ಇದು ತಲೆಗೆಲ್ಲ ಇದು ಬರೀತಿದ್ರು. ನಾಮ ಬಳಿತೀನಿ ಅಂದರು, ನಾಮ ಬಳಿದ್ಬಿಟ್ಟು ಮತ್ತೆ ಒಳಗಡೆ ಹೋದ್ಮೇಲೆ ಅದು ಹೆಂಗಾರ ಮಾಡಿ ಇವತ್ತು ವೀಡಿಯೋ ಮಾಡಲೇಬೇಕು ದೇವ್ರದ್ದು ಅಂದ್ಕೊಂಡಿದ್ದೆ. ಆದರೆ ಹೋಗಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವಮ್ಮ ನೋಡ್ಕೊಬಿಟ್ಲು. ಅಲ್ಲೇ ನೋಡಿ ಹಾಕಿದ್ದಾರೆ ನೋಡಿ, ತಡೆಯಬಾರದು ಅಂತ. ಅದಕ್ಕೋಸ್ಕರ ನಾನು ಮಾಡಿದೆ. ಆಮೇಲೆ ಅವ್ರು ನೋಡ್ಬಿಟ್ರಲ್ಲ, ಫೋನ್ ಯಾಕೆ ಕಿತ್ಕೊಬಿಟ್ರು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದೆ. ಹೊರಗಡೆ ಬಸ್ ಸ್ಟಾಪಿಗೆ ಬಂದು ಗೌರ್ಮೆಂಟ್ ಬಸ್ಸು ಕಾಯ್ದೋ. ಗೌರ್ಮೆಂಟ್ ಬಸ್ಸು ಇರಲಿಲ್ಲ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಅಂದ್ಬಿಟ್ಟಿದ್ದು. ಯಾವುದೋ ಬಸ್ಗೆ ಹತ್ಕೊಂಡ್ರೆ ಫ್ರೀ ಮಸಾಜ್ ನೋಡಿ ಯಾವ ರೀತಿ. ಯಪ್ಪ, ಈ ಬಸ್ಸಲ್ಲಿ ಓಡಾಡೋ ಇದು ಬಂದು ಎಲ್ಲ ಮೈಕೈ ಎಲ್ಲ ನೋವೇ ಬಂದ್ಬಿಡ್ತು. ಅದಾದಮೇಲೆ ಬಂದು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಮನಿಕೊಂಡೆ. ಇವತ್ತು ಮಲೆಮಹದೇಶ್ವರನ ಬೆಟ್ಟದ್ದು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದು ಹೇಳ್ತಾ ಆದಷ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು.